ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಮತ್ತೆ ನಾನು ಟಾಟಾ ಆಲ್ಟ್ರೋಸ್ ರೇಸರ್ದು ಮೈಲೇಜ್ ಟೆಸ್ಟ್ ತೊಗೊಂಬರಾಕತ್ತೀನಿ. ಇವತ್ತು ನಾವು ಹುಬ್ಬಳ್ಳಿಯಿಂದ ಬಾಗಲಕೋಟೆವರೆಗೂ 60 km/h ಕ್ರೂಸ್ ಕಂಟ್ರೋಲಲ್ಲಿ ಹೊಡೆಯೋಣ. ಗಾಡಿ ಎಷ್ಟು ಮೈಲೇಜ್ ಕೊಡ್ತು ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋಣ. ಸೊ ಆಲ್ರೆಡಿ ನಾನೀಗ ಕೊಣ್ಣೂರಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ನಾನು 81 km ಕವರ್ ಮಾಡಿದ್ದೀನಿ. ಬಟ್ ನಾನು ಹುಬ್ಬಳ್ಳಿಯಿಂದ ಕಂಟಿನ್ಯೂಸ್ ಆಗಿ 60 km/h ಕ್ರೂಸ್ ಕಂಟ್ರೋಲಲ್ಲಿನೇ ಗಾಡಿ ಹೊಡಿತಾ ಇದ್ದೀನಿ. ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ ನೋಡ್ಬೋದು ನೀವು, ನನಗೆ 25.3 ಅಂತ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ತೋರಿಸ್ತಾ ಇದೆ. ಬಟ್ ಟಾಟಾ ಕಾರ್ಸದ್ದು ಫ್ರ್ಯಾಕ್ಷನಲ್ ಎರರ್ಸ್ ಸಿಕ್ಕಾಪಟ್ಟೆ ಇದೆ. 25 ಅಂದರೆ ಇದು ಆಲ್ಮೋಸ್ಟ್ ಒಂದು 17 or 18 ಕೊಡ್ತಾ ಇರುತ್ತೆ. ಸೊ ಆ್ಯಕ್ಚುಲಾಗಿ ಎಷ್ಟು ಕೊಡ್ತಾ ಇದೆ, ಎಷ್ಟು ಫ್ರ್ಯಾಕ್ಷನಲ್ ಎರರ್ ಇದೆ ಅಂತ ಹೇಳ್ಬಿಟ್ಟು ಡೆಸ್ಟಿನೇಷನ್ ರೀಚ್ ಆದಮೇಲೆ ಟಾಪ್ ಅಪ್ ಪೆಟ್ರೋಲನ್ನು ಹಾಕಿಸಿ ಎಷ್ಟು ಮೈಲೇಜ್ ಬಂತು ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಮಟ್ಟ ಪ್ಲೀಸ್ ನಿಮ್ಗೆ ಈ ಗಾಡಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು, ಇಲ್ಲ ಈ ಕಾರ್ ಬಗ್ಗೆ ನಿಮಗೆ ಡೀಟೇಲಾಗಿ ರಿವ್ಯೂ ಬೇಕು, ಎನಿಥಿಂಗ್ ಇಫ್ ಯು ವಾಂಟ್ ಫ್ರಮ್ ದಿಸ್ ಕಾರ್, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿ ಮಟ್ಟ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸೊ ಗಾಯ್ಸ್, ನೋಡ್ಬೋದು ನೀವು ಇಲ್ಲಿ ನಾನೀಗ ಆಲ್ರೆಡಿ ಕೆರೂರು ರೀಚ್ ಆಗಿದ್ದೀನಿ. ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇವಾಗ 106.5 km ಕವರ್ ಆಗೈತಿ. ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ 25ಗೆ ಡ್ರಾಪ್ ಆಗೈತಿ. ಆಗಲೇ 25.3 ತೋರ್ಸಕತ್ತಿತ್ತು. ಇನ್ ಬಿಟ್ವೀನ್ ಮಿಡಲಲ್ಲಿ ನನಗೆ 26.7 ಮಟನೂ ಶೋ ಮಾಡಿತ್ತು. ನಾನು ಅದನ್ನು ಫೋಟೋನ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಟ್ರಾಫಿಕ್ ಹೆವಿ ಆಗಿತ್ತು. ಸೊ ನೋಡ್ಬೋದು ನಾವು ಈಗ ನಾನು ಜಸ್ಟ್ ಕೆರೂರು ಕ್ರಾಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಿಮಗೆ ಏನು ಹೇಳಬೇಕಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ಫ್ಯೂಲ್ ಟ್ಯಾಂಕ್ ನೋಡ್ರಿ ನೀವು. ನಂಗೆ ಅಪ್ರಾಕ್ಸಿಮೇಟ್ಲಿ ಈಗ ನಾನು 106 km ಕವರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ದ ಪೆಟ್ರೋಲ್ ಟ್ಯಾಂಕ್ ಫುಲ್ ತೋರಿಸ್ತಾ ಇದೆ. ಲಾಸ್ಟ್ ಟೈಮ್ ನಾನು ಮೈಲೇಜ್ ಟೆಸ್ಟ್ ಮಾಡೋಬೇಕಾದ್ರೆ ಜಸ್ಟ್ 90 to 100 km ರೇಂಜ್ ಹೋದ ತಕ್ಷಣ ಒಂದು ಪಾಯಿಂಟ್ ಇಲ್ಲಿದು ಒಂದು ಡ್ರಾಪ್ ಆಗಿತ್ತು. ಬಟ್ ಟುಡೇ ನಾನು 107 km ಆದ್ರೂ ಇನ್ನೂ ಡ್ರಾಪ್ ಆಗಿಲ್ಲ. ಸೊ ಇದ್ರ ಮೇಲೆ ನೀವು ಒಂದು ಎಸ್ಟಿಮೇಷನ್ ಮಾಡ್ಕೋಬೋದು. ಫಸ್ಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೀವು ಎಷ್ಟು ಕಿಲೋಮೀಟರ್ಸಿಗೆ ಒಂದು ಪಾಯಿಂಟ್ ಡ್ರಾಪ್ ಆಗೈತಿ ಅಂತ ಹೇಳ್ಬಿಟ್ಟು ನೀವು ಎಸ್ಟಿಮೇಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ಬೋರ್ಡಲ್ಲಿ ಬಾಗಲಕೋಟ್ ಸ್ಟಿಲ್ 29 km ಟು ಗೋ. ಸೊ ನೋಡೋಣ, 29 km ಕವರ್ ಮಾಡಿದ ತಕ್ಷಣ ಟಾಪ್ ಅಪ್ ಮಾಡಿಸೋಣ, ಎಷ್ಟು ಮೈಲೇಜ್ ಬರುತ್ತೆ ಅಂತ ಇನ್ ಡೀಟೇಲಾಗಿ ಚೆಕ್ ಮಾಡೋಣ. ಸೊ ಗೈಸ್, ನಾನು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಮಿಡಲಲ್ಲಿ. ಆಮೇಲೆ ಇದು ಎಷ್ಟು ಕಿಲೋಮೀಟರ್ಸ್ಗೆ ಇದು ಫುಲ್ ಟ್ಯಾಂಕ್ದಲ್ಲಿ 1 ಪಾಯಿಂಟ್ ಹೋಗುತ್ತೆ ಅಂತ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಲೆಟ್ಸ್ ಸಿ. ಗೈಸ್ ನೋಡ್ಬೋದು ನೀವು ಇಲ್ಲಿ ಜಸ್ಟ್ 5 seconds ಆಯಿತು 1 ಪಾಯಿಂಟ್ ಡ್ರಾಪ್ ಆಗಿ. ಆ್ಯಕ್ಚುಲಿ ನಾನು ಭಾಳ ಖುಷಿ ಪಡಾಕತ್ತಿದ್ದೆ, ಏನಪ್ಪ ಇದು 1 ಪಾಯಿಂಟ್ ಅಷ್ಟೇ ಹೋಗಲಾಗೈತಿ, ಫುಲ್ ಟ್ಯಾಂಕ್ ತೋರ್ಸಾಕತ್ತೈತಿ, ಅಷ್ಟೊನ್ನಟಿಗೆ ಬಾಗಲಕೋಟೆ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಜಸ್ಟ್ ಬಾಗಲಕೋಟೆ ಇನ್ನೊಂದು 5 to 6 km ಇದೆ, ಈ ಒಂದು ಪಾಯಿಂಟ್ ಹೋಯಿತು. ಸೊ ನಿಮಗೆ ಅದನ್ನು ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಆಲ್ರೆಡಿ ಈಗ ಸೀಮಿಕೆರೆ ರೀಚ್ ಆಗಿದ್ದೀನಿ. ಇನ್ನು ಜಸ್ಟ್ 8 km ಒಳಗಡೆ ಹೋಗ್ಬಿಟ್ರೆ ನಮ್ಮ ಬಾಗಲಕೋಟೆ ಬರುತ್ತೆ. ಸೊ ನಾನು ಭಾಳ ಖುಷಿಯಾಗಿದ್ದೆ, ಫುಲ್ ಪಾಯಿಂಟ್ಸ್ ಮೇಲೇ ಬಾಗಲಕೋಟೆ ರೀಚ್ ಆಗೋಣ ಅಂಥೇಳಿ. ಬಟ್ ಏನು ಮಾಡೋಣ, ಜಸ್ಟ್ ಈ ಏನಂತಾರಲ್ಲ ಕಂಟಿ ರೆಸಾರ್ಟ್ಸ್ ಬಲ್ಲಿ 1 ಪಾಯಿಂಟ್ ಡ್ರಾಪ್ ಆಗ್ಬಿಡ್ತು, ಅಯ್ಯೋ ಅಂತ. ಸೊ ಇಟ್ಸ್ ಓಕೆ, ನೋಡೋಣ. ಬಾಗಲಕೋಟೆ ರೀಚ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸಿ ನೋಡೋಣ ಅಂತ ಎಷ್ಟು ಮೈಲೇಜ್ ಕೊಟ್ಟೈತಿ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ನಮ್ಮ ಸೀಮಿಕೇರಿ ಕ್ರಾಸಿಂದ ಟುವರ್ಡ್ಸ್ ಬಾಗಲಕೋಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬಾಗಲಕೋಟೆ ನವನಗರಕ್ಕೆ ಸುಸ್ವಾಗತ. ಓಕೆ ಗೈಸ್, ಸೊ ನಾನು ನಿಮಗೆ ಅದನ್ನು ಅಪ್ಡೇಟ್ ಮಾಡಿಬಿಟ್ಟು, ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇಲ್ಲಿ ನೋಡ್ಬೋದು ನೀವು 125.5 km. ಆ್ಯಾವ್ರೇಜ್ ಫ್ಯೂಲ್ ಕನ್ಸಂಪ್ಷನ್ 25.6 ತೋರಿಸ್ತಾ ಇದೆ. ಸೊ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ವಿಲ್ ಚೆಕ್ ದ ಮೈಲೇಜ್.
ಫೈನಲಿ ನಾವು 156 ಕಿಲೋಮೀಟರ್ಸ್ ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗೈತಿ, 23.3 ತೋರ್ಸಾಕತ್ತೈತಿ. ಸೊ ಈಗ ನಾವಿಲ್ಲಿ ಬಾಗಲಕೋಟೆಯಲ್ಲಿ ರಿಲಯನ್ಸ್ ಅಂದರೆ ಜಿಯೋ ಪೆಟ್ರೋಲ್ ಪಂಪ್ ಬಂದಿದ್ದೀವಿ. ಇಲ್ಲಿ ಟಾಪಪ್ ಮಾಡಿಸೋಣ, ನೋಡೋಣ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಪೆಟ್ರೋಲು, ಎಷ್ಟು ಯೂಟಿಲೈಸ್ ಆಗೈತಿ ಫಾರ್ 156 ಕಿಲೋಮೀಟರ್ಸಿಗಂತ. ಅದು ನಾನು ನಿಮಗೆ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸಾಕು. ಫೈನಲಿ ನೀವು ನೋಡ್ಬೋದು, ಇಲ್ಲಿ ನಾನು ಜಿಯೋ ಪೆಟ್ರೋಲ್ ಪಂಪಲ್ಲಿ ಅದನ್ನು ಆಟೋ ಕಟ್ ಆಫಿಗೆ ಪೆಟ್ರೋಲ್ ಫಿಲ್ ಮಾಡಿಸಿದೆ. ಸೊ ಎಷ್ಟಪ್ಪ ಅಂತಂದರೆ 156.6 ಕಿಲೋಮೀಟರ್ಸಿಗೆ 7.54 ಲೀಟರ್ಸ್ ಕನ್ಸ್ಯೂಮ್ ಮಾಡೈತಿ. ಸೊ ನಾವು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು, ಫಾರ್ 156.6 ಕಿಲೋಮೀಟರ್ಸು ಡಿವೈಡೆಡ್ ಬೈ ಟೋಟಲ್ ಪೆಟ್ರೋಲ್ ಕನ್ಸ್ಯೂಮ್ಡ್ ಈಸ್ 7.54 ಈಸ್ ಈಕ್ವಲ್ಸ್ ಟು 20.76 ತೋರಿಸ್ತಾ ಇದೆ ಆ್ಯಾವ್ರೇಜು. ಬಟ್ ಇದರಲ್ಲಿ ನೀವು ನೋಡ್ಬೋದು, ನೀವು 23.1 ತೋರ್ಸಾಗತ್ತೈತಿ. ಸೊ ಅಪ್ರಾಕ್ಸಿಮೇಟ್ಲಿ 3 ಕಿಲೋಮೀಟರ್ಸ್ ಎರರ್ ಐತಿ. ಸೊ ಫಾರ್ 156 ಕಿಲೋಮೀಟರ್ಸಿಗೆ 7.5 ಲೀಟರ್ಸು ಆ್ಯಟ್ 60 ಕಿಲೋಮೀಟರ್ ಕ್ರೂಸಲ್ಲಿ ನಿಮಗೆ ಇಷ್ಟು ಮೈಲೇಜ್ ಕೊಡ್ತೈತಿ. ಸೊ ಫಾರ್ ದಿಸ್ ಅಮೌಂಟ್ ಆಫ್ ಏನಂತಾರಲ್ಲ ಪೆಟ್ರೋಲ್ಗೆ 156 ಕಿಲೋಮೀಟರ್ಸ್ ಹೋಗುತ್ತಪ್ಪ ಅಂತಂದರೆ ಐ ಥಿಂಕ್ ದಿಸ್ ವಿಲ್ ಬಿ ದ ಬೆಸ್ಟ್ ಮೈಲೇಜ್ ಸೋ ಫಾರ್ ಅಂತ ಹೇಳ್ತೀನಿ. ಬಿಕಾಸ್ ಇದ್ರದ್ದು ಕಂಪ್ನಿ ಕ್ಲೇಮ್ಡೇ ಬಂದುಬಿಟ್ಟು 18 kmpl ಅಂತ ಹೇಳ್ತಾರೆ. ಸೊ ನಾನು ಇದರಲ್ಲಿ ಎಷ್ಟು 20 ಮೈಲೇಜ್ ತೆಗೆದಿದ್ದೀನಿ. ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ನಾನು ಟಾಟಾ ಅಲ್ಟ್ರೋಸ್ ರೇಸರ್ R3 ವರ್ಷನದ್ದು ಮೈಲೇಜ್ ಟೆಸ್ಟ್ ಮಾಡಿದೆ. ಸೊ ಇದರಲ್ಲಿ ನೋಡ್ಬೋದು ನೀವು, ಕಂಪ್ನಿ ಕ್ಲೇಮ್ಡು 18 kmpl ಅಂತ ಹೇಳಿದರು, ಬಟ್ ನನಗೆ ಕೊಟ್ಟಿರೋದು 20 kmpl. ಸೊ ಐ ಥಿಂಕ್ ಫಾರ್ ದ ಪ್ರೈಸ್ ಸೆಗ್ಮೆಂಟ್ ವಿತ್ ಟರ್ಬೋ ಇಂಜನ್ ಮೋರ್ ದೆನ್ 18 ಕೊಡಾಕತ್ತೈತಿ. ಇಫ್ ಯು ಡ್ರೈವ್ ಆ್ಯಟ್ 60 per hour ಸ್ಪೀಡಲ್ಲಿ ಹೊಡೆದ್ರೆ ಅಷ್ಟೇ ಅವಾಗ 20 ಕೊಡುತ್ತೆ. ಇಲ್ಲಪ್ಪ ಅಂತಂದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 14ಇಂದ 16 ಒಳಗಡೆ ಮೈಲೇಜ್ ಕೊಡುತ್ತೆ ನೀವು 100 or 120 ಹೊಡೆದ್ರೆ. ಸೊ ಫಾರ್ ದ ಪ್ರೈಸ್ ಸೆಗ್ಮೆಂಟ್, ಫಾರ್ ದ ಪವರ್, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಮೈಲೇಜ್ ಕಾರ್ ಅಂತ ಹೇಳ್ಬೋದು ನಾನು. ಸೊ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.